ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ, ಮುಂದಿನ ತಿಂಗಳು 5ನೇ ತಾರೀಕು ನಮಗೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಶೋನ ಟೈಮಿಂಗ್ಸು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಲಿದೆ ಅಂತಾನೆ ಹೇಳ್ಬಹುದು. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಕಾಂಪಿಟೇಷನ್. ಈ ಒಂದು ಶೋ ನಮಗೆ ನಾರ್ಮಲ್ ಆಗಿ ಅಕ್ಟೋಬರ್ 6ನೇ ತಾರೀಕು ಟೆಲಿವಿಷನ್ ಅಲ್ಲಿ ಬೆಳಿಗ್ಗೆ 5:15 ಟೆಲಿಕಾಸ್ಟ್ ಆಗೋದು. ಬಟ್ ಅದೇ ಟೈಮಿಂಗ್ಸ್ ಅಲ್ಲಿ ನಮಗೆ UFC ಕೂಡ ನೋಡೋದಿಕ್ಕೆ ಸಿಗ್ತಾ ಇದೆ. ಸೊ US ಅಲ್ಲಿ ಎರಡು ಶೋಗಳು ಕ್ಲಾಶ್ ಆಗ್ತಾ ಇತ್ತು. UFC ಹಾಗೆ WWE ಎಲ್ಲದೂ ಕೂಡ TKO ಗ್ರೂಪ್ ನ ಅಂಡರ್ ಅಲ್ಲೇ ಇರೋದ್ರಿಂದ TKO ಗ್ರೂಪ್ ಅವರು WWE ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನ ಸ್ವಲ್ಪ ಬೇಗನೆ ಮಾಡೋಣ ಅಂತ ಅಲ್ಲಿ ಸ್ವಲ್ಪ ಟೈಮಿಂಗ್ಸ್ ಅಲ್ಲಿ ವ್ಯತ್ಯಾಸ ಮಾಡಿದ್ದಾರೆ. ಅಂಡ್ ಅದರಿಂದ ನಮಗೆ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಈಗ ಬೆಳಿಗ್ಗೆ 3:00 ನೋಡೋದಕ್ಕೆ ಸಿಗುತ್ತೆ. ಸೊ ನಾವೆಲ್ಲರೂ ಕೂಡ ಅಕ್ಟೋಬರ್ 6ನೇ ತಾರೀಕು ಬೆಳಿಗ್ಗೆ 3:00 ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನ ಎಂಜಾಯ್ ಮಾಡಬಹುದು. ಲಿಟ್ರಲಿ ಗೈಸ್, ಬೆಳಿಗ್ಗೆ 3:00 ಶೋ ಬರುತ್ತೆ. ನಾವೆಲ್ಲ ಎದ್ದಿ ಕೂತ್ಕೊಂಡು ಕಾಫಿ ಕುಡಿಯೋ ಅಷ್ಟರಲ್ಲಿ ಈ ಒಂದು ಶೋನೇ ಮುಗ್ದಿರುತ್ತೆ ಅಂತಾನೆ ಹೇಳ್ಬಹುದು. ಆದ್ರೂ ನನಗಂತೂ ಒಂಚೂರು ಒಳ್ಳೇದಾಯ್ತು. ಯಾಕಂದ್ರೆ ನೈಟ್ ನೋಡಿ ಬೆಳಿಗ್ಗೆ ಅದನ್ನ ರೆಕಾರ್ಡ್ ಮಾಡೋದಕ್ಕಿಂತ 3 ಗಂಟೆಗೆ ಆರಾಮಾಗಿ ಕೂತ್ಕೊಂಡು ನೋಡಿ ಒಂದು 6 ಗಂಟೆ ಅಷ್ಟೊತ್ತಿಗೆ ಶೋ ಮುಗಿದ್ರೆ ಸಡನ್ ಆಗಿ ರೆಕಾರ್ಡಿಂಗ್ ಕೂತ್ಕೊಂಡ್ರೆ ಆದಷ್ಟು ಬೇಗ ವಿಡಿಯೋನು ಕೂಡ ಅಪ್ಲೋಡ್ ಮಾಡಬಹುದು. ಸೊ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನ ಟೈಮಿಂಗ್ಸು ಚೇಂಜ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಮೈಕಲ್ ಕೋಲ್ ಅವರ ಜೊತೆ ಸಿಟ್ ಡೌನ್ ಇಂಟರ್ವ್ಯೂ ಅಲ್ಲಿ ವಿನ್ಸ್ ಮಿಕ್ಮ್ಯಾನ್ ಹಾಗೆ ಟ್ರಿಪಲ್ ಎಚ್ ಅವರ ನಡುವೆ ಕಂಪ್ಯಾರಿಸನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ವಿನ್ಸ್ ಮಿಕ್ಮ್ಯಾನ್ ಅವರ ಕಾಲನ ಬಿಟ್ರೆ ಟ್ರಿಪಲ್ ಎಚ್ ಅವರ ಕಾಲನ ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಒಂದು ಟೈಮ್ ಅಲ್ಲಿ ನಮಗೆ ಬ್ರೇಕ್ ಸಿಗುತ್ತೆ. ನೀವು 3 ವರ್ಷ ಕಂಟಿನ್ಯೂಸ್ ಆಗಿ WWE ಅಲ್ಲಿ ಕೆಲಸ ಮಾಡಿದ್ದೀರಾ, ಸ್ವಲ್ಪ ತಿಂಗಳುಗಳು ಬೇಕಾದ್ರೆ ನೀವು ಬ್ರೇಕ್ ನ ತಗೋಬಹುದು. ನಿನ್ನ ಫ್ಯಾಮಿಲಿ ಏನಾದ್ರೂ ನಿನ್ನನ್ನ ಕರೀತಾ ಇದೆಯಾ, ನೀನು ಅಲ್ಲಿಗೂ ಕೂಡ ಬೇಕಾದ್ರೆ ಹೋಗ್ಬಹುದು. ಇದರಿಂದನೇ ಈಗ ರೆಸ್ಲಿಂಗು ಇಂಟ್ರೆಸ್ಟಿಂಗ್ ಆಗಿದೆ. ಅಂಡ್ ನಾವು ಕೂಡ ಫುಲ್ ಪೊಟೆನ್ಶಿಯಲ್ ಇಂದ ವರ್ಕ್ ಮಾಡೋದಕ್ಕೆ ಇಷ್ಟಪಡ್ತಾ ಇದೀವಿ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ಟ್ರಿಪಲ್ ಎಚ್ ಅವರ ಈ ಒಂದು ಬುಕಿಂಗ್ ನ ಹೋಗ್ಲಿದ್ದಾರೆ ಅಂತಾನೆ ಹೇಳ್ಬಹುದು. ಹಿಂದೇನು ಕೂಡ ಹೋಗ್ಲಿದ್ರು. ಅಂಡ್ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ನೆಕ್ಸ್ಟ್ ಕತೆ ಏನು ಅಂತ ನೀವೇನಾದ್ರೂ ಕೇಳಿದ್ರೆ, ನಮ್ಮ ರ್ಯಾಂಡಿ ಆರ್ಟನ್ ಅವರು ಇನ್ ಮುಂದೆ ನಮಗೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ಸ್ಮ್ಯಾಕ್ ಡೌನ್ ಅಲ್ಲಿ ಅವರು ನೋಡೋದಕ್ಕೆ ಸಿಗ್ತಾರೆ. ನೋಡೋಣ ಸ್ಮ್ಯಾಕ್ ಡೌನ್ ಅಲ್ಲಿ ಅವರ ನೆಕ್ಸ್ಟ್ ಸ್ಟೋರಿ ಲೈನು ಯಾವಾಗ ಯಾವ ರೀತಿ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಕೋಡಿ ರೋಡ್ಸ್ ಅವ್ರನ್ನ ಯಾವಾಗ ಫೇಸ್ ಮಾಡ್ತಾರೆ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರಲ್ಲ. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿರೋ ಪ್ರಕಾರ ಅವರ ಹಾಗೆ ರ್ಯಾಂಡಿ ಆರ್ಟನ್ ಅವರ ಮ್ಯಾಚಿನ ಡಿಸ್ಕಷನ್ ಇನ್ನೂ ಕೂಡ ನಡೆದಿಲ್ವಂತೆ. ಬಟ್ ಈ ಒಂದು ಮ್ಯಾಚ್ ಆಗುತ್ತಂತೆ, ಆದ್ರೆ ಚೆನ್ನಾಗಿರುತ್ತಂತೆ. ಬಟ್ ಸದ್ಯಕ್ಕೆ WWE ಅವರು ಇನ್ನೂ ಕೂಡ ಈ ಒಂದು ಮ್ಯಾಚ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರೇ ತಿಳಿಸಿದ್ದಾರೆ. ನೋಡೋಣ ಗೈಸ್, ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಯಾವ ರೀತಿ ಸ್ಮ್ಯಾಕ್ ಡೌನ್ ಅಲ್ಲಿ ಬುಕಿಂಗ್ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೇರಿಯನ್ ಕ್ರಾಸ್ ಅವರ ಬಗ್ಗೆ. ನಮ್ಮ ಕೇರಿಯನ್ ಕ್ರಾಸ್ ಅವರ ಬುಕ್ಕಿಂಗ್ WWE ಅಲ್ಲಿ ಯಾವ ರೀತಿ ನಡೀತಾ ಇದೆ ನಿಮಗೆ ಗೊತ್ತಿರಬಹುದು. ಪಾಪ ಅದರಿಂದನೇ ನಮ್ಮ ಕೇರಿಯನ್ ಕ್ರಾಸ್ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಒಂದು ಇಂಟ್ರೆಸ್ಟಿಂಗ್ ಬುಕ್ಕಿಂಗ್ ನ ಅವರು ತಿಳಿಸಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಕೇರಿಯನ್ ಕ್ರಾಸ್ ಅವರು ತಿಳಿಸ್ತಾ ಇದ್ದಾರೆ, WWE ಅವರು ಒಂದು ಹೊಸ ಚಾಂಪಿಯನ್ಶಿಪ್ ನ ಇಂಟ್ರೊಡ್ಯೂಸ್ ಮಾಡಿಸಿ ಅದಕ್ಕೋಸ್ಕರ ಒಂದು ಟೂರ್ನಮೆಂಟ್ ನ ಇಟ್ಟರೆ ಚೆನ್ನಾಗಿರುತ್ತೆ. ಅಂಡ್ ಆ ಒಂದು ಚಾಂಪಿಯನ್ಶಿಪ್ ಗೆ ಎಕ್ಸ್ಟ್ರೀಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ಅಂತ ಒಂದು ನೇಮ್ ಕೂಡ ಇಡಬೇಕು. ಅಂಡ್ ಈ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಗಳಲ್ಲಿ ಯಾವುದೇ ರೀತಿಯ ರೂಲ್ಸ್ ಇರಬಾರ್ದು ಅಂಡ್ ಯಾವುದೇ ರೀತಿಯ ಡಿಸ್ಕ್ವಾಲಿಫಿಕೇಶನ್ ಇರಬಾರ್ದು. ಗೆಲ್ಲಬೇಕು ಅಂದ್ರೆ ಒಂದು ಪಿನ್ ಫಾಲ್, ಸಬ್ಮಿಷನ್ ಅಥವಾ ನಾಕ್ಔಟ್ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋ ರೀತಿ ಇರಬೇಕು. ಅಂಡ್ ಈ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಡುವಂತಹ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳು ಕೂಡ ಎಕ್ಸ್ಟ್ರೀಮ್ ರೂಲ್ಸ್ ಮ್ಯಾಚ್ ಅಲ್ಲೇ ನೋಡೋದಕ್ಕೆ ಸಿಗಬೇಕು. ಅದೇ ರೀತಿ ನೋ ಡಿಸ್ಕ್ವಾಲಿಫಿಕೇಶನ್, ನೋ ರೂಲ್ಸ್ ಮ್ಯಾಚ್ ಗೋಸ್ಕರನೇ ಈ ಒಂದು ಚಾಂಪಿಯನ್ಶಿಪ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಕೇರಿಯನ್ ಕ್ರಾಸ್ ಅವರು ತಿಳಿಸಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ ಐಡಿಯಾ ಅಂತಾನೆ ಹೇಳ್ಬಹುದು. ಐ ಥಿಂಕ್ ನಮ್ಮ ಕೇರಿಯನ್ ಕ್ರಾಸ್ ಅವರು ಈ ರೀತಿ ಏನಾದರೂ WWE ಅವರು ಮಾಡಿದ್ರೆ, ನಾನು ಇವಾಗ ಐಡಿಯಾನ ಪಿಚ್ ಮಾಡಿದ್ದೇನಲ್ಲ, ಸೊ ನನ್ನನ್ನೇ ಚಾಂಪಿಯನ್ ಮಾಡಬಹುದು ಅಂತ ತಿಳಿಸಿರಬಹುದು. ನೋಡೋಣ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ಐಡಿಯಾನ ಇಂಪ್ಲಿಮೆಂಟ್ ಮಾಡ್ತಾರೋ ಇಲ್ವೋ ಅಂತ. ಬಟ್ ನನಗಂತೂ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ. ರೀಸೆಂಟ್ ಆಗಿ ನಡೆದಂತಹ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮಾತಾಡಿದ್ದಾರೆ. ಮೊದಲನೇದಾಗಿ ಅವರು ನಮ್ಮ ಜಾನ್ ಸಿನಾ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಸದ್ಯಕ್ಕೆ ಎಲ್ಲರ ದೊಡ್ಡ ಗುರಿ ನಾನು ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಅಲ್ಲಿ ಅವ್ರ ಜೊತೆ ಒಂದು ಮ್ಯಾಚ್ ಆಡಬೇಕು ಅಂತ. ಅಂಡ್ ಅದೇ ರೀತಿ ಆಸೆನ ಇಟ್ಕೊಂಡು ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಜಾನ್ ಸಿನಾ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ. ಬರೀ ಚಾಲೆಂಜ್ ಮಾಡಿದ್ದಿದ್ರೆ ಏನು ಕೂಡ ಆಗ್ತಿರ್ಲಿಲ್ಲ. ಅವ್ರು ಹೇಳ್ತಾರೆ, ನಾನು ಜಾನ್ ಸಿನಾ ಅವರ ಫೈನಲ್ ಮ್ಯಾಚ್ ಅಲ್ಲಿ ಅವ್ರನ್ನ ರಿಟೈರ್ಡ್ ಮಾಡಬೇಕು, ಇದು ನನ್ನ ಆಸೆ ಅಂತ ನಮ್ಮ ಡೊಮಿನಿಕ್
ಡೊಮಿನಿಕ್ ಮಿಸ್ಟೀರಿಯೋ ಅವರು ತಿಳಿಸಿದ್ದಾರೆ. ನೋಡೋಣ ಗೈಸ್ ಈ ಒಂದು ಐಡಿಯಾನ ಡಬ್ಲ್ಯೂ ಅವರು ಥಿಂಕ್ ಮಾಡಿರ್ತಾರೋ ಇಲ್ವೋ ಅಂತ. ಇಷ್ಟೇ ಅಲ್ಲ ಗೈಸ್, ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ತನ್ನ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಬಗ್ಗೆನೂ ಕೂಡ ಕಮೆಂಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ ಡಬ್ಲ್ಯೂ ಅವರು ಈ ರೀತಿ ಒಂದು ಮ್ಯಾಚ್ ನ ಬುಕ್ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಬುಕ್ ಮಾಡಿದ್ರೆ ನಾನು ರೆಡಿ ಇದ್ದೀನಿ. ನನ್ನ ತಾಯಿಯ ಹೊಟ್ಟೆಯಿಂದ ಹೊರಗಡೆ ಬರ್ಬೇಕಾದ್ರೇನೆ ಡಾಕ್ಟರ್ಗೆ ಒದ್ದು ಬಂದವನು, ಈಗ ನನಗೆ 27 ವರ್ಷ, ಈಗ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ಆಗ್ಲೇ ಆ ರೀತಿ ಕೆಲಸ ಮಾಡಿದೀನಿ ಅಂದ್ರೆ ಈಗ ಏನ್ ಬೇಕಾದ್ರೂ ಮಾಡಬಲ್ಲೆ. ಸೊ ರಿಯಾ ರಿಪ್ಲಿ ಅವರ ಜೊತೆ ನಾನಂತೂ ಮ್ಯಾಚ್ ಆಡೋದಕ್ಕೆ ಓಪನ್ ಇದ್ದೀನಿ ಅಂತ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕಮೆಂಟ್ ಮಾಡಿದ್ದಾರೆ. ಸೊ ಡಬ್ಲ್ಯೂ ಅವರು ಏನಾದ್ರೂ ಈ ಒಂದು ಮ್ಯಾಚ್ ನ ಬುಕ್ ಮಾಡಿದ್ರೆ ರಿಯಾ ರಿಪ್ಲಿ ವರ್ಸಸ್ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಮ್ಯಾಚ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಂಡ್ ಮೀಡಿಯಾ ಇಂಟರಾಕ್ಷನ್ ಕೂಡ ಈ ಒಂದು ಮ್ಯಾಚ್ಗೆ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೆವಿನ್ ಓವೆನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಕೆವಿನ್ ಓವೆನ್ಸ್ ಅವರು ಕೂಡ ಜಾನ್ ಸಿನಾ ಅವರ ಜೊತೆ ಮ್ಯಾಚ್ ಆಡೋದಕ್ಕೆ ಚಾಲೆಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅದರಲ್ಲೂ ಅವ್ರು ಹೇಳ್ತಾರೆ ನಾನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಜಾನ್ ಸಿನಾ ಅವರ ಜೊತೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಆಡಬೇಕು. ಎಸ್, ಅವರು ಒಂದು ವಿಡಿಯೋದಲ್ಲಿ ಈ ಒಂದು ಅನಿಸಿಕೆನ ಶೇರ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಡಬ್ಲ್ಯೂ ಅವರು ಈ ರೀತಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ರೀತಿ ಮಾಡಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ನನ್ನ ಡಬ್ಲ್ಯೂ ಮೇನ್ ರೋಸ್ಟರ್ ನ ಮೊದಲ ಮ್ಯಾಚ್ ಆಡಿದ್ದು ಎಲಿಮಿನೇಷನ್ ಚೇಂಬರ್ ಅಲ್ಲಿ, ಅದು ಕೂಡ ಜಾನ್ ಸಿನಾ ಅವರ ವಿರುದ್ಧನೇ 2015ರಲ್ಲಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದು ಡೆಕೆಡ್ ಆಗುತ್ತೆ, ಅಂದ್ರೆ 10 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು 10 ವರ್ಷ ಕಂಪ್ಲೀಟ್ ಆಗಿರುವಂತಹ ನೆನಪಲ್ಲಿ 2025ರ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾನು ಜಾನ್ ಸಿನಾ ಅವ್ರನ್ನ ಫೇಸ್ ಮಾಡಿದ್ರೆ ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ನಮ್ಮ ಕೆವಿನ್ ಓವೆನ್ಸ್ ಅವರು ತಿಳಿಸಿದ್ದಾರೆ. ಅಂಡ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಫೇಸ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ನಾನಂತೂ ಜಾನ್ ಸಿನಾ ಅವರ ಜೊತೆ ಇನ್ನ ಒಂದು ಮ್ಯಾಚ್ ಆಡೋದಕ್ಕೆ ರೆಡಿ ಇದ್ದೀನಿ ಅಂತಾನು ಕೂಡ ನಮ್ಮ ಕೆವಿನ್ ಓವೆನ್ಸ್ ಅವರು ತಿಳಿಸಿದ್ದಾರೆ. ಸೊ ನಮ್ಮ ಕೆವಿನ್ ಓವೆನ್ಸ್ ಹಾಗೆ ಜಾನ್ ಸಿನಾ ಅವರ ಮೊದಲ ಮ್ಯಾಚ್ ನಮಗೆ ಪ್ರಾಪರ್ ಸಿಂಗಲ್ ಮ್ಯಾಚ್ 2015ರ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅಲ್ಲಿಂದ 2025ರ ಎಲಿಮಿನೇಷನ್ ಚೇಂಬರಿಗೆ ಕರೆಕ್ಟ್ ಆಗಿ 10 ವರ್ಷ ಆಗುತ್ತೆ. ಸೊ ಈ ಒಂದು 10 ವರ್ಷದ ನೆನಪಿಗೋಸ್ಕರ ನಮ್ಮ ಕೆವಿನ್ ಓವೆನ್ಸ್ ಅವರು ಜಾನ್ ಸಿನಾ ಅವ್ರನ್ನ ಎಲಿಮಿನೇಷನ್ ಚೇಂಬರ್ ಅಲ್ಲೇ ಫೇಸ್ ಮಾಡಬೇಕು ಅಂತ ಇದ್ದಾರೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೋ ಇಲ್ವೋ ಅಂತ. ಐ ಥಿಂಕ್ ನಮ್ಮ ಜಾನ್ ಸಿನಾ ಅವರು ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆನೆ ಇಳಿತಾರೆ ಅಂತ ಅನ್ಕೋತೀನಿ. ಸೊ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗೋದು ಕಷ್ಟ. ರಾಯಲ್ ರಂಬಲ್ ನ ಗೆದ್ರೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ರಾಯಲ್ ರಂಬಲ್ ನ ಗೆಲ್ಲಲಿಲ್ಲ ಅಂದ್ರೆ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ನಮ್ಮ ಜಾನ್ ಸಿನಾ ಅವರು ಇಳಿಯುವಂತಹ ಚಾನ್ಸಸ್ ಇದೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ಎಸ್, ಈಗ ಗಾಯ್ಸ್ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರಿಗೆ ತುಂಬಾ ದೊಡ್ಡ ಭಯ ಕಾಣ್ತಾ ಇದೆ. ಆ ಭಯ ಏನಪ್ಪಾ ಅಂದ್ರೆ ನಾನು ಪೋಸ್ಟರ್ ಬಾಯ್ ಆಗಿ ಇರ್ತೀನೋ ಇಲ್ವೋ ಅಂತ. ಎಸ್, ರೀಸೆಂಟ್ ಆಗಿ ಬ್ಯಾಶ್ ಇನ್ ಬರ್ಲಿನ್ ಮುಗಿದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅವರ ಬಳಿ ಈ ರೀತಿ ಪ್ರಶ್ನೆ ಕೇಳಲಾಗುತ್ತೆ. ಇನ್ ಮುಂದೆ ಡಬ್ಲ್ಯೂ ನಿಜವಾಗ್ಲೂ ತುಂಬಾನೇ ಎಂಟರ್ಟೈನ್ಮೆಂಟ್ ಆಗಲಿದೆ. ರಾಕ್ ಅವರು ಬರ್ತಾ ಇದ್ದಾರೆ, ಜಾನ್ ಸಿನಾ ಅವರು ಬರ್ತಾ ಇದ್ದಾರೆ, ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ, ರ್ಯಾಂಡಿ ಆರ್ಟನ್ ಅವರು ಇದ್ದಾರೆ, ಸಿಎಂ ಪಂಕ್ ಅವರು ತಮ್ಮ ಪೀಕ್ ಅಲ್ಲಿ ಇರ್ತಾರೆ ಮುಂದಿನ ವರ್ಷ. ಸೊ ಆಗ ನೀವು ಡಬ್ಲ್ಯೂ ಅಲ್ಲಿ ಪೋಸ್ಟರ್ ಬಾಯ್ ಆಗಿದ್ದೀರಲ್ಲ, ಈ ಒಂದು ಪಟ್ಟಣ ಇನ್ನೂ ಕೂಡ ಉಳಿಸ್ಕೊಂಡಿರ್ತೀರಾ ಅಂತ ಕೇಳಿದಾಗ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ ಅಫ್ಕೋರ್ಸ್ ಕಾಂಪಿಟೇಷನ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅದರಲ್ಲೂ ಮುಂದಿನ ವರ್ಷ ಅಂತೂ ಎಲ್ಲ ಟಾಪ್ ಸೂಪರ್ ಸ್ಟಾರ್ಸ್ ಗಳಿದ್ದಾರೆ. ರ್ಯಾಂಡಿ ಆರ್ಟನ್ ಅವರು ಇರ್ತಾರೆ, ರಾಕ್ ಅವರು ಕೂಡ ಬಂದಿರ್ತಾರೆ, ಜಾನ್ ಸಿನಾ ಅವರು ಕೂಡ ತನ್ನ ರಿಟೈರ್ಮೆಂಟ್ ಟೂರಿಗೆ ವಾಪಸ್ ಬರ್ತಾ ಇದ್ದಾರೆ, ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಇರ್ತಾರೆ, ಅಂಡ್ ಸಿಎಂ ಪಂಕ್ ಕೂಡ ರೋಡ್ ಟು ರಸ್ಸಲ್ ಮೇನಿಯಾಗೆ ತಯಾರಿ ನಡೆಸ್ತಾ ತನ್ನ ಪೀಕ್ ಅಲ್ಲಿ ಇರ್ತಾನೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಾನು ಈ ಒಂದು ಸ್ಪಾಟ್ ನ ಉಳಿಸ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ, ಬಟ್ ನನಗೆ ಚಾಲೆಂಜಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ನಾನು ನನ್ನ ಕೈಲಾದಷ್ಟು ಆ ಒಂದು ಚಾಲೆಂಜ್ ನ ಫೇಸ್ ಖಂಡಿತವಾಗ್ಲೂ ಮಾಡ್ತೀನಿ. ಅಂಡ್ ಆ ಒಂದು ಟೈಮ್ ಅಲ್ಲಿ ನನಗಿಂತ ಡಬ್ಲ್ಯೂ ಅವರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅಷ್ಟು ಜನ ಟಾಪ್ ಸೂಪರ್ ಸ್ಟಾರ್ಸ್ ಗಳನ್ನ ನೀವು ಟಾಪ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಅವರು ಕೂಡ ತುಂಬಾ ಯೋಚನೆ ಮಾಡಬೇಕು. ನೋಡೋಣ ಆಗ ಏನೇನಾಗುತ್ತೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಿಳಿಸಿದ್ದಾರೆ. ಲಿಟರಲಿ ಗೈಸ್ ಜನವರಿ ತಿಂಗಳಲ್ಲಂತೂ ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ರಾಕ್, ಜಾನ್ ಸಿನಾ, ಸಿಎಂ ಪಂಕ್, ರ್ಯಾಂಡಿ ಆರ್ಟನ್, ರೋಮನ್ ರೈನ್ಸ್, ಕೋಡಿ ರೋಡ್ಸ್ ಇಷ್ಟು ಟಾಪ್ ಸೂಪರ್ ಸ್ಟಾರ್ಸ್ಗಳನ್ನ ಡಬ್ಲ್ಯೂ ಅವರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ? ಪೋಸ್ಟರ್ ಬಾಯ್ ಆಗಿ ಯಾರ್ಯಾರು ನಮಗೆ ನೋಡೋದಿಕ್ಕೆ ಸಿಗ್ತಾರೆ? ಒಬ್ರು ಬಂದ್ರೆ ಇನ್ನೊಬ್ರು ಯಾಕಿಲ್ಲ ಅಂತ ಫ್ಯಾನ್ಸ್ಗಳು ಕೇಳ್ತಾ ಇರ್ತಾರೆ. ನೋಡೋಣ ಗಾಯ್ಸ್ ಆಗ ಪೋಸ್ಟರ್ ಬಾಯ್ ಆಗಿ ಯಾರು ಬರ್ತಾರೆ ಅಂತ. ನಿಮ್ಗೇನ್ ಅನ್ಸುತ್ತೆ? ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಪೋಸ್ಟರ್ ಬಾಯ್ ಅನ್ನೋ ಒಂದು ಪಟ್ಟನ ಉಳಿಸ್ಕೋತಾರೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.